ಕಲಿಯುಗದ ಸ್ವರ್ಗ ಕರೆಯಲ್ಪಡುವ ಏಕೈಕ ಸ್ಥಳ ಎಂದರೆ ಅದು ತಿರುಮಲ ತಿರುಪತಿ ವೆಂಕಟೇಶ್ವರ ಸ್ವಾಮಿ. ಈ ದೇವಸ್ಥಾನ ಭೂಲೋಕದ ವೈಕುಂಠವನ್ನು ಕರೆಯಲಾಗುತ್ತದೆ. ಇದು ಭೂಮಿಯ ಮೇಲೆ ಭಗವಾನ್ ಶ್ರೀ ವಿಷ್ಣುವಿನ ವಾಸಸ್ಥಾನವಾಗಿದೆ. ಇಲ್ಲಿ ವೆಂಕಟೇಶ್ವರ ಸ್ವಾಮಿಯ ಮುಖ್ಯ ವಿಗ್ರಹವು ತುಂಬಾ ವೈಶಿಷ್ಟ್ಯ ಮತ್ತು ಶಕ್ತಿಯುತವಾಗಿದೆ. ಸಾಕ್ಷಾತ್ ವೆಂಕಟೇಶ್ವರ ಸ್ವಾಮಿ ನೆಲೆಗೊಂಡಿದ್ದಾರೆ ಎಂಬ ನಂಬಿಕೆ ಇದೆ. ತಿರುಪತಿ ದೇವಸ್ಥಾನದ ಗರ್ಭಗುಡಿಯನ್ನು ಆನಂದ ನಿಲಯ ಎಂದು ಕರೆಯಲಾಗುತ್ತದೆ. ತಿರುಪತಿ ಬಾಲಾಜಿ ದೇವಸ್ಥಾನದ ನಿರ್ಮಾಣವು ಕ್ರಿಶ್ 3ರಲ್ಲಿ ಆರಂಭವಾಯಿತು. ಅನೇಕ ಚಕ್ರವರ್ತಿಗಳು ಮತ್ತು ರಾಜರು ಕಾಲಕಾಲಕ್ಕೆ ಅದರ ಅಭಿವೃದ್ಧಿಗೆ ನಿಯಮಿತವಾಗಿ ಕೊಡುಗೆಗಳನ್ನು ನೀಡಿದ್ದಾರೆ. 18ನೇ ಶತಮಾನದ ಮಧ್ಯಭಾಗದಲ್ಲಿ ಮರಾಠಾ ಜನರಲ್ ರಘೋಜಿ ಐ ಬೋನ್ಸಲೆ ದೇವಾಲಯದ ವಿಚಾರಣೆಯನ್ನು ನಿರ್ವಹಿಸಲು ಒಂದಿಷ್ಟು ಜನರನ್ನು ಆಯ್ಕೆ ಮಾಡಿಕೊಳ್ಳುತ್ತಾರೆ. ಈ ನಿರ್ಣಯ ಮತ್ತು ಯೋಜನೆಯು 5 ಟಿಟಿಡಿ ಕಾಯ್ದೆಯ ಮೂಲಕ ಅಭಿವೃದ್ಧಿಪಡಿಸಿದ ತಿರುಮಲ ತಿರುಪತಿ ದೇವಸ್ಥಾನದ ಸೃಷ್ಟಿಗೆ ಕಾರಣವಾಗುತ್ತದೆ. ತಿರುಪತಿ ಬಾಲಾಜಿ ದೇವಾಲಯವು ಇಂದು ಭೂಮಿಯ ಮೇಲಿನ ಅತ್ಯಂತ ಜನಪ್ರಿಯ ದೇವಾಲಯವಾಗಿತ್ತು. ವರ್ಷದ ಯಾವುದೇ ದಿನ ನೀವು ಈ ದೇವಾಲಯಕ್ಕೆ ಭೇಟಿ ನೀಡಿದರೂ ಲಕ್ಷಾಂತರ ಭಕ್ತರ ಸಮೂಹವನ್ನು ನೋಡಬಹುದು. ಹಾಗೂ ಹೆಚ್ಚಿನ ಪ್ರಮಾಣದ ದಾನಗಳನ್ನು ಪಡೆದುಕೊಳ್ಳುವ ದೇವಾಲಯಗಳಲ್ಲಿ ಒಂದಾಗಿದೆ. ಭಕ್ತರು ತಮ್ಮೆಲ್ಲ ಇಚ್ಛೆಯನ್ನು ಈಡೇರಿಸುವಂತೆ ಭಗವಂತನಲ್ಲಿ ಬೇಡಿಕೊಳ್ಳುತ್ತಾರೆ ಮತ್ತು ಇಚ್ಛೆ ಫಲಿಸಿದ ನಂತರ ದೇವಾಲಯದ ಹುಂಡೆಯಲ್ಲಿ ತಮ್ಮ ದಾನವನ್ನು ನೀಡುವುದು ವಾಡಿಕೆಯ ಅಭ್ಯಾಸವಾಗಿದೆ. ತಿರುಪತಿ ಬಾಲಾಜಿ ಕಥೆಯನ್ನು ಯಾರಾದರೂ ಕೇಳಿದ್ದೀರಾ? ಇಲ್ಲ ಅಂದರೆ ಕೇಳಿಕೊಂಡು ಬರೋಣ ಬನ್ನಿ. ಕಲಿಯುಗದಲ್ಲಿ ಭಕ್ತರನ್ನು ಆಶೀರ್ವದಿಸಲು ಭಗವಂತನು ಭೂಮಿಯ ಮೇಲೆ ತಿರುಪತಿಯಲ್ಲಿ ನೆಲೆಸುತ್ತಾನೆ ಎಂದು ಪುರಾಣದ ಕೆಲವು ಆಸಕ್ತಿದಾಯಕ ಕಥೆಗಳು ಹೇಳುತ್ತವೆ. ಒಮ್ಮೆ ಭೃಗು ಮಹರ್ಷಿಗಳು ತ್ರಿಮೂರ್ತಿಗಳಾದ ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರರ ನಡುವೆ ಯಾರು ಶ್ರೇಷ್ಠರು ಎಂಬುದನ್ನು ತಿಳಿದುಕೊಳ್ಳಲು ಬಯಸುತ್ತಾರೆ. ಅವರು ಭಗವಾನ್ ಬ್ರಹ್ಮ ಮತ್ತು ಶಿವನನ್ನು ಪರೀಕ್ಷಿಸಿದಾಗ ಅವರಿಗೆ ತೃಪ್ತಿ ಸಿಗುವುದಿಲ್ಲ. ಆದ್ದರಿಂದ ಅವರು ವೈಕುಂಠಧಾಮಕ್ಕೆ ಹೋಗಿ ವಿಷ್ಣುವನ್ನು ಪರೀಕ್ಷಿಸಲು ಮುಂದಾಗುತ್ತಾರೆ. ವಿಷ್ಣು ಕ್ಷೀರಸಾಗರದ ಮೇಲೆ ಮಲಗಿ ವಿಶ್ರಮಿಸುವ ಸಂದರ್ಭದ್ದೇ ಭೃಗು ಮಹರ್ಷಿಗಳು ವಿಷ್ಣುವಿನ ಎದೆಯ ಮೇಲೆ ಒದೆಯುತ್ತಾರೆ. ಲಕ್ಷ್ಮೀದೇವಿಯು ವಿಷ್ಣುವಿನ ಎದೆಯಲ್ಲಿ ನೆಲೆಸಿರುವುದರಿಂದ ಆಕೆ ಅವಮಾನಿತಗೊಂಡಲು ವೈಕುಂಠಧಾಮವನ್ನು ತೊರೆದು ಭೂಲೋಕಕ್ಕೆ ಬರುತ್ತಾಳೆ. ದಹ್ಕ ಮತ್ತು ಖಿನ್ನತೆಗೆ ಒಳಗಾದ ವಿಷ್ಣು ತನ್ನ ಪತ್ನಿ ಮಹಾಲಕ್ಷ್ಮಿಯನ್ನು ಹುಡುಕುತ್ತಾ ಬಂದನು. ಲಕ್ಷ್ಮೀದೇವಿಯು ಭೂಲೋಕದ ಒಂದು ರಾಜನ ಕುಟುಂಬದಲ್ಲಿ ಪದ್ಮಾವತಿಯಾಗಿ ಜನಿಸುತ್ತಾಳೆ. ಭಗವಂತನು ಹುತ್ತವನ್ನು ಪ್ರವೇಶಿಸಿ ಧ್ಯಾನ ಮಾಡಲು ಪ್ರಾರಂಭಿಸಿದನು. ಶಿವ ಮತ್ತು ಬ್ರಹ್ಮ ಭಗವಂತನನ್ನು ಹುಡುಕುತ್ತಾ ಹಸು ಮತ್ತು ಕರುವಿನ ರೂಪದಲ್ಲಿ ಭೂಲೋಕಕ್ಕೆ ಬರುತ್ತಾರೆ. ಹಸುವಿನ ರೂಪದಲ್ಲಿ ಭಗವಾನ್ ಶಿವನು ಪ್ರತಿದಿನ ಆ ಹುತ್ತದ ಬಳಿಗೆ ಬಂದು ವಿಷ್ಣುವಿಗೆ ಹಾಲುಣಿಸುತ್ತಿದ್ದನು. ದೈವಿಕ ಯೋಜನೆಯ ಪ್ರಕಾರ ವೆಂಕಟೇಶ್ವರ ಮತ್ತು ಪದ್ಮಾವತಿ ಇಬ್ಬರೂ ಒಬ್ಬರನ್ನೊಬ್ಬರು ಭೇಟಿಯಾದರು ಮತ್ತು ದೇವಾನುದೇವತೆಗಳು ಪದ್ಮಾವತಿಯ ತಂದೆ ರಾಜನ ಬಳಿ ಬಂದು ಮಗಳನ್ನ ವಿಷ್ಣುವಿನೊಂದಿಗೆ ವಿವಾಹ ಮಾಡಿಸಿಕೊಡುವಂತೆ ಕೇಳಿಕೊಳ್ಳುತ್ತಾರೆ. ಅಭೂತಪೂರ್ವವಾಗಿ ಮತ್ತು ಅತ್ಯಂತ ಭವ್ಯವಾಗಿ ವಿವಾಹ ಸಮಾರಂಭವನ್ನು ನಡೆಸಲು ವಿಷ್ಣುದೇವನು ಸಂಪತ್ತಿನ ದೇವರಾದ ಕುಬೇರನಿಂದ ದೊಡ್ಡ ಮೊತ್ತದ ಸಂಪತ್ತನ್ನು ಸಾಲವಾಗಿ ಪಡೆದನು. ಮದುವೆಯ ನಂತರ ವಿಷ್ಣು ತಿರುಮಲದ ಬೆಟ್ಟಗಳ ಮೇಲೆ ನೆಲೆಸಿದಾಗ ಅಲ್ಲಿ ಭವ್ಯವಾದ ದೇವಾಲಯವನ್ನು ನಿರ್ಮಿಸಲಾಯಿತು. ಅಂದಿನಿಂದ ಇಂದಿನಿವರೆಗೂ ವಿಷ್ಣು ಕುಬೇರನ ಸಾಲವನ್ನು ಮರುಪಾವತಿ ಮಾಡುತ್ತಲೇ ಇದ್ದಾನೆ ಎಂದು ಹೇಳಲಾಗುತ್ತದೆ. ವಿಷ್ಣುವಿನ ಭಕ್ತರು ಕೂಡ ಇಲ್ಲಿ ಭಗವಾನ್ ವಿಷ್ಣುವಿಗೆ ಸಾಲ ತೀರಿಸಲು ಸುಲಭವಾಗಲೆಂದು ತಮ್ಮ ಕೈಲಾದಷ್ಟು ದಾನವನ್ನು ಮಾಡುತ್ತಾರೆ. ಇಲ್ಲಿ ಎಲ್ಲಾ ವಯಸ್ಸಿನ ಜನರು ಭಗವಂತನ ದರ್ಶನವನ್ನು ಹೊಂದುವಲು ದೇವರಿಗೆ ತಮ್ಮ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾರೆ ಮತ್ತು ದೇವಾಲಯದ ಆವರಣದ ಬಳಿ ತಲೆಬೋಳಿಸಿಕೊಳ್ಳುತ್ತಾರೆ.